ಸರ್, ಮುಖ್ಯಮಂತ್ರಿ ಅವರಿಗೆ ಮಾಟ ಮಂತ್ರ ಮಾಡಿಸ್ತಾರೆ. ಮುಖ್ಯಮಂತ್ರಿಗಳು ನಂತರ ಅವರು ಯಾವುದನ್ನು ನಂಬಲ್ಲ. ಸುಮ್ಮನೆ ಹೇಳಿಕೆಗೆ ಇವರು ಸಣ್ಣ ಪುಟ್ಟವ್ರು ಮಾತನಾಡ್ತಾರೆ. ಅದಕ್ಕೆಲ್ಲ ನೀವು ಪ್ರಾಶಸ್ತ್ಯ ಕೊಡೋಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರೊಬ್ಬ ಲಾಯರ್ ಆಗಿದ್ಕೊಂಡು ಭಾಳಷ್ಟು ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒತ್ತು ಜವಾಬ್ದಾರಿ ತೆಗೆದುಕೊಂಡಿರೋಂಥ ನಾಯಕರು ಅವರು. ಸೊ ಹಾಗಾಗಿ ನಾನು ಸಹ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನೆಲ್ಲ ನಂಬೋದಿಲ್ಲ. ಸುಮ್ಮನೆ ಆದಿಬಾದಿಲೆಲ್ಲ ಮಾತಾಡೋರಿಗೆಲ್ಲ ನೀವೆಲ್ಲ ಜಾಸ್ತಿ ಅದಕ್ಕೆ ತಲೆಗೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಯಾರು ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಅಸಹಾಯಕರಾಗಿದ್ದರೆ ಯಾವ ರೀತಿ ಮೀಸಲಾತಿಯ ಬಗ್ಗೆ ನಿರ್ಧಾರ ತೆಗೆದುಕೊತಾ ಇದ್ರು? ಸುಮ್ಮನೆ ಆ ಥರದೆಲ್ಲ ಮಾತುಗಳನ್ನು ಹೇಳಿಕೆಗಳನ್ನು ಹಗುರವಾಗಿ ಕೊಡೋಂಥದ್ದು ನಮ್ಮ ಪಕ್ಷದಲ್ಲಿ ಶೋಭೆ ತರೋಂಥದ್ದಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. our chief minister is strong, deputy chief minister is strong, our party is strong, so you need not worry about all other things. ಈಗ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ರಾಜಕೀಯದ ಸನ್ನಿವೇಶಗಳಾಗ್ತಿರೋಂಥದ್ದು. ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನು ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನು ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನು ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತವಾದಂಥ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವು ಶೀಘ್ರದಲ್ಲಿ ಆಗುತ್ತಾ ಅಂತ? ಅಫ್ಕೋರ್ಸ್. ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗ್ತೇವೆ. ಅದನ್ನೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ. ನನ್ನ ವೈಯಕ್ತಿಕ ಆಲೋಚನೆಗಳು ನಿಮಗೆಲ್ಲ ಗೊತ್ತಿದೆ. ಸೊ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳೋಂಥ ಅವಶ್ಯಕತೆ ಇಲ್ಲ. ನನಗೂ ಸಹ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತನಾಡಬಾರ್ದು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಸರ್, ಮುಖ್ಯಮಂತ್ರಿ ಅವರಿಗೆ ಮಾಟ ಮಂತ್ರ ಮಾಡಿಸ್ತಾರೆ. ಮುಖ್ಯಮಂತ್ರಿಗಳು ನಂತರ ಅವರು ಯಾವುದನ್ನು ನಂಬಲ್ಲ. ಸುಮ್ಮನೆ ಹೇಳಿಕೆಗೆ ಇವರು ಸಣ್ಣ ಪುಟ್ಟವ್ರು ಮಾತನಾಡ್ತಾರೆ. ಅದಕ್ಕೆಲ್ಲ ನೀವು ಪ್ರಾಶಸ್ತ್ಯ ಕೊಡೋಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರೊಬ್ಬ ಲಾಯರ್ ಆಗಿದ್ಕೊಂಡು ಭಾಳಷ್ಟು ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒತ್ತು ಜವಾಬ್ದಾರಿ ತೆಗೆದುಕೊಂಡಿರೋಂಥ ನಾಯಕರು ಅವರು. ಸೊ ಹಾಗಾಗಿ ನಾನು ಸಹ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನೆಲ್ಲ ನಂಬೋದಿಲ್ಲ. ಸುಮ್ಮನೆ ಆದಿಬಾದಿಲೆಲ್ಲ ಮಾತಾಡೋರಿಗೆಲ್ಲ ನೀವೆಲ್ಲ ಜಾಸ್ತಿ ಅದಕ್ಕೆ ತಲೆಗೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಯಾರು ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಅಸಹಾಯಕರಾಗಿದ್ದರೆ ಯಾವ ರೀತಿ ಮೀಸಲಾತಿಯ ಬಗ್ಗೆ ನಿರ್ಧಾರ ತೆಗೆದುಕೊತಾ ಇದ್ರು?